ನಮಸ್ಕಾರ ಫ್ರೆಂಡ್ಸ್, ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ಗೆ. ನೀವೆಲ್ಲರೂ ನೀಡುತ್ತಿರುವ ಪ್ರೀತಿ ಮತ್ತು ಬೆಂಬಲಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಪ್ರತಿಯೊಂದು ವಿಡಿಯೋ ನಿಮಗಾಗಿ, ನಿಮ್ಮ ಎಂಟರ್ಟೈನ್ಮೆಂಟ್ಗಾಗಿ. ಇಂದಿನ ಅಪ್ಡೇಟ್ನಲ್ಲಿ ಬಿಗ್ ಬಾಸ್ ಕನ್ನಡ 12 ಮನೆಗೆ ಸಂಬಂಧಿಸಿದ ದೊಡ್ಡ ಟ್ವಿಸ್ಟ್. ಬಿಬಿ ಪ್ಯಾಲೇಸ್ ಟಾಸ್ಕ್ಗೆ ಬ್ರೇಕ್ ಬಿದ್ದಿದೆ ಮತ್ತು ಈ ಸಂದರ್ಭದಲ್ಲೇ ಅಶ್ವಿನಿ ಗೌಡ ಅವರ ಮನಸ್ಸಿನ ಮಾತು ಎಲ್ಲರನ್ನೂ ಸೆಳೆದಿದೆ. ಅತಿಥಿಗಳ ಮುಂದೆ ಅವರು ಬಹಿರಂಗವಾಗಿ ಹೇಳಿದ್ದು, ನೀವೆಲ್ಲ ಗಿಲ್ಲಿಯನ್ನು ಬೈತಿದ್ದಾಗ ನನಗೆ ತುಂಬಾ ನೋವಾಯಿತು. ಈ ಮಾತು ಹಲವು ವೀಕ್ಷಕರ ಮನ ಗೆದ್ದಿದೆ. ಟಾಸ್ಕ್ಗೆ ಬ್ರೇಕ್, ಮನೆಯಲ್ಲೇ ಹೊಸ ವಾತಾವರಣ. ಕಳೆದ ಕೆಲವು ದಿನಗಳ ಟಾಸ್ಕ್ ವೇಳೆ ಗಿಲ್ಲಿಯ ಮೇಲೆ ಅತಿಥಿಗಳ ವರ್ತನೆ ಹಲವರಿಗೂ ಇಷ್ಟವಾಗಿರಲಿಲ್ಲ. ಅತಿಥಿಗಳ ಮಧ್ಯೆ ಸಿಲುಕಿಕೊಂಡಿದ್ದ ಗಿಲ್ಲಿಗೆ ಮಾತಾಡಲು ಅವಕಾಶವೇ ಸಿಗುತ್ತಿರಲಿಲ್ಲ. ಕೊನೆಗೂ ಟಾಸ್ಕ್ ಮುಗಿದ ಮೇಲೆ ಅತಿಥಿಗಳೇ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡರು. ಗಿಲ್ಲಿಯು ಕ್ಷಮೆ ಕೇಳಿದರು. ಆದರೆ ಇಲ್ಲಿ ಹೀರೋಯಿನ್ ಆಗಿ ಹೊರಹೊಮ್ಮಿದ್ದು ಅಶ್ವಿನಿ ಗೌಡ. ಅಶ್ವಿನಿ ಗೌಡ ಬದಲಾಗಿದ್ದಾರಾ? ನೆಟ್ಟಿಗರ ಮೆಚ್ಚುಗೆ. ಈ ಘಟನೆ ನಂತರ ಅಶ್ವಿನಿ ಗೌಡ ಅವರ ನಡೆಗೆ ನೆಟ್ಟಿಗರು ದೊಡ್ಡ ಮಟ್ಟದಲ್ಲಿ ಪ್ರಶಂಸೆ ದಾಖಲಿಸಿದ್ದಾರೆ. ಅವರು ಗಿಲ್ಲಿಯನ್ನು ಬೆಂಬಲಿಸಿದ್ದರಿಂದ ಇವರಿಬ್ಬರ ನಡುವೆ ಹೊಸ ಗೆಳೆತನದ ಚಿಗುರಾಟ ಶುರುವಾಗಿದೆ. ಅಶ್ವಿನಿಯ ಭಾವುಕ ಹೇಳಿಕೆ. ಅತಿಥಿಗಳ ಮುಂದೆ ಮಾತನಾಡುತ್ತಿದ್ದ ಅಶ್ವಿನಿ ಗೌಡ ಹೇಳಿದರು, ಗಿಲ್ಲಿ, ನಿನ್ನ ಒಂದಾಗಕ್ಕೆ 5 ಜನ ಬರಬೇಕಾಯಿತು. ಅದೇ ನೀವೆಲ್ಲರೂ ಅವನನ್ನ ಬೈತಿದ್ದಾಗ ತಡೆಯಕ್ಕಾಗಲಿಲ್ಲ. ತುಂಬಾ ನೋವಾಯಿತು. ಈ ಒಂದು ಮಾತು ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಶಾಂತಿ, ಸ್ನೇಹದ ಎನರ್ಜಿ ತಂದಂತಾಗಿದೆ. ವೀಕ್ಷಕರ ಪ್ರತಿಕ್ರಿಯೆ. ಈ ಗೆಳೆತನ ಮುಂದುವರಿಯಲಿ. ಟಾಸ್ಕ್ ವೇಳೆ ಗಿಲ್ಲಿ ಕುಗ್ಗಿದಾಗ, ನೀನು ಹೋಗ್ಬೇಡ, ನಿನಗೆ ಮಾತಾಡಬೇಕಾದ್ರೆ ನನಗೆ ಹೇಳು, ನಾನ್ ಮಾತನಾಡುತ್ತೀನಿ ಎಂದು ಅಶ್ವಿನಿಯ ಸಹಾಯ ವೀಕ್ಷಕರನ್ನು ಇಂಪ್ರೆಸ್ ಮಾಡಿತ್ತು. ಇವರಿಬ್ಬರ ಸ್ನೇಹ ಇನ್ನು ಮುಂದೆ ಹೇಗೆ ಬೆಳೆಯುತ್ತದೆ ಎಂದು ಜನರು ಕಾತುರದಿಂದ ಕಾಯುತ್ತಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಧನ್ಯವಾದಗಳು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.